ಅಯೋಧ್ಯೆ ರಾಮ ಮಂದಿರ ಕಾರ್ಯ ಪೂರ್ಣಗೊಂಡಿದೆ. ಹೀಗಾಗಿ ನಾಳೆ ರಾಮ ಮಂದಿರದಲ್ಲಿ ಧ್ವಜ ಸ್ಥಾಪನೆ ಕಾರ್ಯಕ್ರಮ ಇದೆ. ಅಯೋಧ್ಯೆಯಲ್ಲಿ ನಾಳೆ ಪ್ರಧಾನಿ ಮೋದಿಯಿಂದ ಧ್ವಜ ಸ್ಥಾಪನೆ ನೆರವೇರುತ್ತೆ. ಅಯೋಧ್ಯೆ ರಾಮ ಮಂದಿರ ಕಾರ್ಯ ಪೂರ್ಣಗೊಳ್ಳುವ ಮುಂಚೆನೆ ಉದ್ಘಾಟನೆ ಆಗಿತ್ತು ಕಳೆದ ವರ್ಷ. ಈಗ ಕಾರ್ಯಗಳೆಲ್ಲವೂ ಕೂಡ ಪೂರ್ಣಗೊಂಡಿದೆ. ಹೀಗಾಗಿ ಧ್ವಜ ಸ್ಥಾಪನೆ ಕಾರ್ಯಕ್ರಮ ನಾಳೆ ಇದೆ. ಪ್ರಧಾನಿ ಮೋದಿಯವರು ಆ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ವಿಶೇಷ ಹೂವಿನ ಅಲಂಕಾರ, ದೀಪಾಲಂಕಾರ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. 191 ಅಡಿ ಎತ್ತರದ ಶಿಖರದ ಮೇಲೆ ಕೇಸರಿ ಧ್ವಜವನ್ನ ಸ್ಥಾಪಿಸುತ್ತಾರೆ ಪ್ರಧಾನಿ ಮೋದಿ. ಉತ್ತರ ಪ್ರದೇಶದ ಅಯೋಧ್ಯೆ ನಗರದಲ್ಲಿ ಸದ್ಯ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಶ್ರೀರಾಮ ಜನ್ಮಭೂಮಿ. ಮುಖ್ಯ ಶಿಖರದ ಜೊತೆ 8 ಗೋಪುರಗಳ ಮೇಲೂ ಕೂಡ ಧ್ವಜವನ್ನು ಸ್ಥಾಪನೆ ಮಾಡ್ತಾರಂತೆ. ಧರ್ಮ ಧ್ವಜದ ವೈಶಿಷ್ಟ್ಯತೆಗಳು ಏನು ಹಾಗಾದ್ರೆ ಅಂತ ನೋಡೋದಾದ್ರೆ, ಬಣ್ಣ ಅಂತ ಬಂದಾಗ ಕೇಸರಿ ಬಣ್ಣ, 11 kg ತೂಕ ಇದೆ. ಇದು 22 ಅಡಿ ಉದ್ದ, 11 ಅಡಿ ಅಗಲ ಇರುವಂಥ ಧರ್ಮ ಧ್ವಜ. ಸೂರ್ಯವಂಶದ ಸೂರ್ಯನ ಚಿಹ್ನೆ ಇದೆ. ನೀವು ಧ್ವಜದಲ್ಲಿ ಗಮನಿಸಬಹುದು. ಅಲ್ಲಿ ಓಂ ಮತ್ತು ಕೋವಿದಾರ ವೃಕ್ಷವಿರುತ್ತೆ. 3 ಚಿಹ್ನೆಗಳು ರಾಮಾಯಣ ಕಾಲದ ಪರಂಪರೆಯನ್ನ ಬಿಂಬಿಸುತ್ತವೆ. ಶಿಖರ 161 ಅಡಿ ಎತ್ತರ ಇದ್ದು ಅದರ ಮೇಲೆ 30 ಅಡಿ ಎತ್ತರದ ಧ್ವಜ ಸ್ತಂಭ ಇರುತ್ತೆ. ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರವನ್ನು ಬಳಕೆ ಮಾಡಲಾಗಿದೆ. ಗಂಟೆಗೆ 200 ಕಿಲೋಮೀಟರ್ ವರೆಗೆ ಬೀಸುವಂತ ಗಾಳಿಯನ್ನು ಕೂಡ ತಡೆದುಕೊಳ್ಳುವ ಶಕ್ತಿ ಈ ಒಂದು ಧರ್ಮ ಧ್ವಜಕ್ಕಿದೆ.